ಮತ್ತೊಮ್ಮೆ ಅಣ್ಣಾಗಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣಾ ಹಜಾರೆ ಅವರ ಹೋರಾಟದ ಬಗ್ಗೆ, ಭ್ರಷ್ಟಾಚಾರ ಹತ್ತಿಕ್ಕುವ ಹೋರಾಟದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನ ಮುಂದುವರಿಸ್ತೀವಿ. ಸುರಭಿ ಮತ್ತು ರಾಹುಲ್, ನಿಜಕ್ಕೂ ನನಗೊಂದು ರಾಜಕಾರಣಿಗಳ ವಿಷಯದಲ್ಲಿ ಮಾತಾಡೋದಾದ್ರೆ, ಮತದಾನದ ಬಗ್ಗೆ ಹೇಳ್ತಾ ಇದ್ರೆ, ಈಗೆಲ್ಲ ಮತದಾನ ಅದು ಕೂಡ ಮಾರಾಟ ಆಗ್ತಿವೆ. ಒಂದು ಸೀರೆ ಕೊಟ್ಟರೆ ಸಾಕು ವೋಟ್ ಹಾಕ್ಬಿಡ್ತಾರೆ. ಬಟ್ ನನ್ಗೆ ಇನ್ನೊಂದು ಏನು ಅರ್ಥ ಆಗಲ್ಲ ಅಂದ್ರೆ, ರಾಜಕಾರಣಿಗಳು ಈ ನಾಳೆ ಮತದಾನ ಅಂದ್ರೆ ಹಿಂದಿನ ರಾತ್ರಿ ದುಡ್ಡು ಸುರಿಯೋಕ್ಕೆ ರೆಡಿ ಇರ್ತಾರೆ. ಅದೇ ದುಡ್ಡನ್ನ ಅಭಿವೃದ್ಧಿ ಕೆಲಸಗಳಲ್ಲಿ ಮಾಡಿದ್ರೆ ಅವ್ರಿಗೆ ನಮ್ಗೆ ವೋಟ್ ಹಾಕಿ ಅಂತ ಹೇಳೋ ಪರಿಸ್ಥಿತಿನೇ ಬರಲ್ಲ. ಸೊ ಆ ಒಂದು ಮೆಂಟಾಲಿಟಿ ಬಿಡಬೇಕು ಅಂತ ಅನ್ಸುತ್ತಲ್ವಾ ಜನರು? ಅದು ಪ್ರಜೆಗಳಲ್ಲೇ ಏನೋ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಎಚ್ಚರಿಕೆ ಬರಬೇಕು. ನೀವು $100 ಇಲ್ಲಾಂದ್ರೆ $500 ಒಂದು ಮತ ಚಲಾಯಿಸ್ತೀರಾ, ಅದಾದ್ಮೇಲೆ ಅವ್ರು 5 ವರ್ಷವರೆಗೂ ನಿಮ್ನ ಏನು ನೋಡ್ಕೊಳ್ಳೋದೇ ಇಲ್ಲ, ತಿರುಗಿ ನೋಡಲ್ಲ. ವೋಟ್ ಹಾಕ್ಸ್ಕೊಳ್ಳೋದು ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ. ಸಂಸದಲ್ಲೂ ಇನ್ನೊಂದು UPAಗೆ ಏನು ನೋ ಕಾನ್ಫಿಡೆನ್ಸ್ ಮೋಷನ್ ಬಂದ್ರೆ ಅಲ್ಲಿ ದುಡ್ಡು ಮಾಡ್ಕೊಳ್ಳೋದು, ಇಲ್ಲಿ ದುಡ್ಡು ಮಾಡ್ಕೊಳ್ಳೋದು, ಅದೇ ಬಂದಿರೋ ಪ್ರಾಬ್ಲಮ್. ಏನಂದ್ರೆ ಈಗ ಪ್ರತಿಯೊಬ್ಬರಿಗೂನು ಅದು ನಮ್ಮ ಮೇಲೆ ನಾವೇ ರೆಸ್ಪಾನ್ಸಿಬಿಲಿಟಿ ಹಾಕೊಂಡು ಹೋಗ್ಬೇಕು, ಹೇಳ್ಬೇಕು. ನೀವ್ ನಿಜವಾಗ್ಲೂ ನೀವು ಥಿಂಕ್ ಮಾಡಿ, ನೀವು ಯೋಚನೆ ಮಾಡಿ ನಿಮ್ ಮತ ಚಲಾಯಿಸಿ. ನಿಮ್ಗೆ ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ಹಾಕಿ. ನೀವು ಸುಮ್ಮನೆ ಈಗ $500 ಕೊಡ್ತಾರೆ, ಒಂದು ಕನ್ಯಾಕುಮಾರಿ ಸೀರೆ ಕೊಡ್ತಾರೆ, ಇಲ್ಲಾಂದ್ರೆ ಜೆಂಟ್ಸ್ಗೆ ಒಂದು ಬಾಟಲ್ ಕೊಡ್ತಾರೆ ಅಂದ್ರೆ ಹಾಕೊಂಡು ಎಷ್ಟೊತ್ತಿರತ್ತೆ ಅದು? ಈಗ ಕೊಡ್ಬೋದು, ಇನ್ನೊಂದು ಪಾರ್ಟಿ ಅದಕ್ಕಿಂತ ಜಾಸ್ತಿ ಕೊಡುತ್ತೆ. ಈಗ ನಮ್ ಜನರು ತುಂಬಾ ಸ್ಮಾರ್ಟ್ ಆಗಿದ್ದಾರೆ. ಈಗ ಒಂದ್ ಪಾರ್ಟಿ ಕೊಡ್ತಾರೆ, ಇನ್ನೊಂದ್ ಪಾರ್ಟಿ ಕೊಡ್ತಾರೆ, ಇಬ್ರಿಂದನೂ ತಗೊಂಡು ಗಂಡ A ಪಾರ್ಟಿಗೆ ಆಗ್ತಾನೆ, ಹೆಂಡತಿ B ಪಾರ್ಟಿಗೆ. ನಿಮ್ಮ ಚಾನಲ್ ಎಷ್ಟೋ ಸಲ ತೋರಿಸಿದಾರ, ದುಡ್ಡು ಕೊಟ್ಟಿಲ್ಲ ಅಂತ ಬಂದ್ಬಿಟ್ಟು ಟಿವಿ ಮುಂದೆ ಹೇಳ್ತಾ ಇದಾರೆ ಜನ. ಇಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ, ಅವ್ರು ಇಷ್ಟೊಂದು ಕೊಟ್ಟಿಲ್ಲ, ಅವ್ರು ಏನೂ ಕೊಟ್ಟಿಲ್ಲ ನಮ್ಗೆ, 3 ಪಕ್ಷದವ್ರು ನಮ್ಗೆ ಏನು ಕೊಟ್ಟಿಲ್ಲ, ಬರೀ ಇವರಷ್ಟೇ ಕೊಟ್ಟಿದ್ದಾರೆ, ನಮ್ಮ ಮನೆ ಪಕ್ಕದವ್ರು ಕೊಟ್ಟಿದ್ದಾರೆ, ನಮಗ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅರಿವಿಲ್ಲ ಜನರಿಗೆ, ನಾವು ದುಡ್ಡು ತಗೊಳ್ಳೋದು ತಪ್ಪು, ಅದೊಂಥರ ಸರಿ ಅನ್ನೋ ಒಂದು ಮಟ್ಟಕ್ಕೆವರೆಗೂ ಹೋಗಿದೆ. ದೇವಪ್ಪ ಅವರೇ, ಅರಿವಿಲ್ಲ ಅನ್ನೋದು ಬಹಳ ಮುಖ್ಯ. ಅಲ್ಲಿ ಎಜುಕೇಟ್ ಮಾಡುವಂತದ್ದು, ಸಂವಿಧಾನದಿಂದ ಏನೆಲ್ಲ ಉಪಯೋಗಗಳನ್ನ, ಪ್ರಯೋಜನಗಳನ್ನ ನಾವು ಪಡೆದುಕೊಳ್ಬಹುದು. ಎಲ್ಲ ಒಂದ್ ಕಡೆ ಭ್ರಷ್ಟಾಚಾರ ನಡೀತಾ ಇದೆ, ಇವ್ರು ಜಾಸ್ತಿ ಕಿರಿಕಿರಿ ಕೊಡ್ತಾ ಇದ್ರೆ, ಲಂಚ ಕೇಳ್ತಾರೆ ಅಂದ್ರೆ ಏನ್ ಮಾಡ್ಬೇಕು ಜನ? ಅದ್ರ ಬಗ್ಗೆ ಅರಿವೇ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತೀವಿ ಮೇಡಮ್? ಈಗ ಅಧಿಕಾರ ಮೀಮಾಂಸೆ, ಭ್ರಷ್ಟ ರೆಸಲ್ ಅಂತ ಚಿಂತಕರು ಅಧಿಕಾರ ಮೀಮಾಂಸೆಯಲ್ಲಿ ಕೆಲವೊಂದ್ಸಲ ಹೇಳ್ತಾರೆ, ಯಾವುದೇ ಒಂದು ವಿಚಾರವನ್ನ ಮೊದಲು ಜನರಿಗೆ ಅರಿವು ಮೂಡಿಸ್ಬೇಕು, ಅದನ್ನ ಶಿಕ್ಷಿತರನ್ನಾಗಿ ಮಾಡಬೇಕು, ಆನಂತರ ಅದನ್ನ ಚಳುವಳಿ ರೂಪಕ್ಕೆ ತರಬೇಕು ಅನ್ನುವಂತಹ 3 ವಿಧಾನಗಳನ್ನ ಹೇಳಿದ್ದಾರೆ. ಅದನ್ನ ಸಮಾಜವಾದಿ ರಾಜಕಾರಣಿಗಳಾಗಿರ್ತಕ್ಕಂಥ ಗೋಪಾಲ್ ಗೌಡ್ರು, ಶಾಂತವೇರಿ ಗೋಪಾಲ್ ಗೌಡ್ರು ಕೂಡ ಈ ವಿಚಾರಗಳನ್ನ ಹೇಳ್ತಾ ಬರ್ತಾರೆ. ಅಂದ್ರೆ ಈಗ ಯಾವುದೇ ಒಂದು ವಿಚಾರವನ್ನ ರಾಜಕೀಯ ಸಾಮಾಜೀಕರಣ ಅಂತ ಹೇಳ್ತೇವೆ. ರಾಜಕೀಯ ಸಾಮಾಜೀಕರಣವನ್ನು ಮಾಡಿದಾಗ ತಮ್ಮಲ್ಲಿರ್ತಕ್ಕಂಥ ಸಿದ್ಧಾಂತಗಳನ್ನ ಜನರಿಗೆ ಅರಿವು ಮೂಡಿಸ್ತಕ್ಕಂಥದ್ದು, ಆ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನ ಈಗ ರಾಜಕಾರಣಿಗಳು ಮಾಡ್ತಿಲ್ಲ. ಈಗ ಒಂದು ಪಕ್ಷ ಅಂತಿದ್ದಾಗ ನನಗೆ ಒಂದು ಸಿದ್ಧಾಂತ ಇದೆ, ನನ್ನದೇ ಆದಂತಹ ಒಂದು ಸಿದ್ಧಾಂತಗಳು ಏನ್ ಮಾಡ್ತೀವಿ, ನಮ್ಮ ಲಿಮಿಟ್ಸ್ ಏನು ಅಂತಕ್ಕಂಥದ್ದನ್ನ ಜನರಿಗೆ ಅರಿವು ಮೂಡಿಸ್ಬೇಕು. ಮತ್ತೆ ನನ್ನ ಫ್ಯೂಚರ್ ಪ್ಲಾನ್ಸ್ ಏನು, ಯುವಕರಿಗಾಗಿ, ದೇಶಕ್ಕಾಗಿ, ಅಥವಾ ನಮ್ಮ ಆರ್ಥಿಕ ಅಭಿವೃದ್ಧಿಗಾಗಿ, ಆ ಸಂಪನ್ಮೂಲಗಳ ಬಳಕೆಗಾಗಿ ಯಾವ ತರಹ ಯೋಜನೆಗಳನ್ನ ನಾನು ಇವತ್ತು ಹಾಕೊಂಡಿದ್ದೀನಿ ಅಂತಕ್ಕಂಥ ಒಂದು ಯೋಚನೆ ಅಥವಾ ಯೋಜನೆಯನ್ನ ರಾಜಕಾರಣಿಗಳು ಜನರಿಗೆ ಅರಿವು ಮೂಡಿಸಬೇಕು. ಅದನ್ನ ತೀರ್ಮಾನಿಸಿ, ಅದನ್ನ ಯೋಚಿಸಿ, ಆಲೋಚಿಸಿದ ನಂತರ ಜನರು ಅದನ್ನ ತೀರ್ಮಾನ ಮಾಡಿ. ಓಕೆ ಜಯಂತ್, ಕೊನೆಯದಾಗಿ ಯೂತ್ಗೆ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತಾರೆ? ಯೂತ್ಗೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್. ಎಜುಕೇಶನ್ ಅಂದ್ರೆ ಡಿಗ್ರಿ ಅಲ್ಲ. ಎಷ್ಟೊಂದು ಜನ ಹತ್ರ 10 ಡಿಗ್ರಿ ಇರುತ್ತೆ, 20 ಡಿಗ್ರಿ ಇರುತ್ತೆ. ಡಿಗ್ರಿ ಇಸ್ ನಾಟ್ ಇಂಪಾರ್ಟೆಂಟ್, ಡಿಗ್ರಿ ಮುಖ್ಯ ಅಲ್ಲ. ಮಾನವೀಯ ಮೌಲ್ಯಗಳು ಅಂತ ಏನ್ ಹೇಳ್ತೀರಿ, ಹ್ಯೂಮನ್ ವ್ಯಾಲ್ಯೂಸ್, ಅದು ತುಂಬಾ ಇಂಪಾರ್ಟೆಂಟು. ಸೊ ಕರಪ್ಷನ್, ಭ್ರಷ್ಟಾಚಾರ ಅಂತ ಏನ್ ಹೇಳ್ತಾ ಇದ್ದೀರಿ, ಅದು ನಮ್ಮ ಮನಸ್ಸಿಂದ ತೆಗಿಬೇಕು ಮೊದಲು. ಸೊ ನನಗೆ ಗೊತ್ತಿರೋದನ್ನ ಪಕ್ಕದವ್ರಿಗೆ ಹೇಳ್ಬೇಕು. ಪಕ್ಕದವ್ರು ಭ್ರಷ್ಟಾಚಾರ ಮಾಡ್ತಾ ಇರ್ತಾರೆ, ದುಡ್ಡು ತಗೊಂತಾ ಇರ್ತಾರೆ, ಅವ್ರಿಗೆ ಹೋಗ್ಬಿಟ್ಟು ಹೇಳ್ಬೇಕು ಇದು ತಪ್ಪು, ಇದಕ್ಕಿಂತ ತುಂಬಾ ಬೇರೆ ಜೀವನದಲ್ಲಿ ತುಂಬಾ ಸಾಧಿಸೋದಿದೆ. ದುಡ್ಡು ತಗೊಂಡಿದ ತಕ್ಷಣ ಇವತ್ತು ಸಂತೋಷ ಪಡ್ಬೋದು, ಮುಂದೆ ಕಷ್ಟಪಡ್ತೀರಿ. ಸೊ ಹಾಗಾಗಿ ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಾ ಇದ್ರು, ಬಟ್ ಅದು ನಿಜ ಅಲ್ಲ. ದುಡ್ಡಿಗಿನ ತುಂಬಾ ಸಾಧನೆ ಮಾಡೋದಿದೆ. ಓಕೆ ಸುರಭಿ, ಲಾಸ್ಟ್ ವರ್ಡ್. ಈ ಡಿಸ್ಕಷನ್ ಅಲ್ಲಿ ನಾವು ಈ ಅವೇರ್ನೆಸ್ ಬಗ್ಗೆ ಮಾತಾಡ್ತಿರುವಾಗ ನನಗೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಬೇಕು ಅಂತ ನನ್ನ ಫ್ರೆಂಡ್ ಹೇಳಿದ್ದು. ನಾನು ಈ ತರ ಕರಪ್ಷನ್ ಇರ್ಕೂಡ್ದು, ಯಾಕೆ ಜನರು ಹಿಂಗ್ ಮಾಡ್ತಾರೆ, ಅವ್ರಿಗೇನು ತಲೆಯಲ್ಲಿ ಬುದ್ಧಿ ಇಲ್ವಾ ಅಂತ ಹೇಳಿದಾಗ, ನೀನು ಈ ಜನರ ಬಗ್ಗೆ ಯೋಚನೆ ಮಾಡಿ. ಯಾರು ಈ ಜನರು ದುಡ್ಡು ತಗೊಳ್ಳೋದು, ಹೆಂಡ ತಗೊಳ್ಳೋದು, ಒಂದ್ ದಿವಸಕ್ಕೆ ಆ ಒಂದು ಪ್ಲೆಜರ್ಗೆ ಈ ಜನರಿಂದ ದುಡ್ಡು ತಗೊಳ್ಳೋದು ಯಾರು ಜನ? ಅವ್ರ ಹತ್ರ ದುಡ್ಡು ಇಲ್ಲ, ಅವ್ರಿಗೆ ಒಂದಿನ ಪ್ಲೆಜರ್ ಬೇಕು.
ಸೊ ಹಿಂಗ್ ನೋಡಿದ್ರೆ ಭ್ರಷ್ಟಾಚಾರ, ಪಾವರ್ಟಿ, ಎಜುಕೇಶನ್ ಇದೆಲ್ಲಾನು ಬರೋದು ಒಂದು ಸೈಕಲ್ ನಲ್ಲಿ, ವಿಶಿಯಸ್ ಸೈಕಲ್ ಆಫ್ ಪಾವರ್ಟಿ, ಕರಪ್ಷನ್, ಎಜುಕೇಶನ್, ಆಲ್ ಆಫ್ ದ್ಯಾಟ್. ಸೊ ನಾವು ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ನಿಜವಾಗ್ಲೂ ಈ ಒಂದೊಂದು ಬಿಲ್ಲು, ಒಂದೊಂದು ಆಕ್ಟ್, ಒಂದೊಂದು ನಮ್ ಆಲೋಚನೆಯಿಂದ ಶುರು ಆಗ್ಬೇಕು. ಒಂದು ಬಿಲ್ಲು ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡತ್ತೆ ಅಂತ ನಾನ್ ನಂಬಲ್ಲ. ಒಬ್ಬೊಬ್ರಾಗಿ ಒಂದೊಂದನ್ನ ನಾವು ಟ್ಯಾಕಲ್ ಮಾಡ್ಬೇಕು ಅಂತ ಅಭಿಪ್ರಾಯ. ನಾನು ಒಂದೇ ಹೇಳೋದು, ಈಗ ಎಲ್ಲಾರು ಬಂದಿದ್ದೀರಾ, ಈಗ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನೀವುನು ಒಂದು ಭಾಗ ಏನು ಪಡೆದಿದ್ದೀರಾ, ಅದನ್ನ ಈಗ ಲೋಕಪಾಲ್ ಆಗೋಗಿದ ತಕ್ಷಣ ನೀವು ಬಿಡ್ಬೇಡಿ. ಇದು ಮುಂಚೆ ಇನ್ನ ನಾವ್ ಇದನ್ನ ಈ ಹೋರಾಟವನ್ನು ಪ್ರತಿ ಒಂದು ಬಿಲ್ಗುನು ಮುಂದುವರ್ಸೋಣ. ಯಾಕಂದ್ರೆ ಈಗ ಇದು ನಮ್ಮ ದೇಶ, ನಾವ್ ಏನ್ ಮಾಡ್ಕೊಂತೀವೋ ಹಂಗೆ ಇರೋದು. ಈಗ ನಾವು ಅವ್ರು ರೋಡ್ ಹಾಕ್ಲಿಲ್ಲ ಅಂತ ಹೇಳ್ಬೋದು, ಬಟ್ ನಾವ್ ಟ್ಯಾಕ್ಸ್ ಕಟ್ಟಿದೀವ, ನಾವು ಬೇರೆ ನಮ್ಮ ನೇಬರ್ಸ್ ಟ್ಯಾಕ್ಸ್ ಕಟ್ಟಿದಾರ, ಅದನ್ನೆಲ್ಲ ನಾವು ನಮ್ಮಿಂದಲೇ ಶುರು ಆಗ್ಬೇಕು, ಎಲ್ರು ನಾವೆಲ್ಲ ಜಾಗೃತಿ ಹೊಂದಬೇಕು ಅನ್ನೋ ಮಾತನ್ನ ಹೇಳಿದ್ರೆ ಎಲ್ರಿಗೂ ಕೂಡ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರ, ನಿಜಕ್ಕೂ ಲಂಚ ಪಡೆಯೋದು ಎಷ್ಟು ತಪ್ಪೋ ಲಂಚ ಕೊಡೋದು ಕೂಡ ಅಷ್ಟೇ ತಪ್ಪು. ಹೀಗಾಗಿ ಈ ಭ್ರಷ್ಟಾಚಾರ ಅನ್ನೋದು ನಮ್ಮಿಂದಲೇ, ಸಾಮಾನ್ಯ ಜನರಿಂದಲೇ ಲಂಚ ಕೊಟ್ಟು ಕೊಟ್ಟು ಭ್ರಷ್ಟಾಚಾರಕ್ಕೆ ಮತ್ತಷ್ಟು ಪ್ರೇರೇಪಣೆ ನೀಡಿದಂತಾಗಿದೆ. ಹೀಗಾಗಿ ಹಿಂದೆ ಎಲ್ಲರೂ ಕೂಡ ನಿರ್ಧರಿಸಿ ಕೆಲಸ ಲೇಟ್ ಆದ್ರೂ ಪರವಾಗಿಲ್ಲ, ಲಂಚ ಕೊಡಲ್ಲ, ಅಷ್ಟೇ ಅಲ್ಲ ಎಲ್ಲೇ ಲಂಚ ಕೊಟ್ಟರು ಭ್ರಷ್ಟಾಚಾರ ನಡೀತಾ ಇದ್ರು ಅದನ್ನ ವಿರೋಧಿಸಿ ಪ್ರತಿಭಟಿಸ್ತೀನಿ ಅನ್ನುವಂಥ ನಿರ್ಧಾರಕ್ಕೆ ಬಂದ್ರೆ ಭ್ರಷ್ಟಾಚಾರದ ನಿಯಂತ್ರಣ ತಕ್ಕ ಮಟ್ಟಿಗೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.